ಲೋಕ ಇದು ಪ್ರಿಯದರ್ಶಿನಿ ಅವರು ಲೀಡಾಗಿ ಕಾಣಿಸ್ಕೊಂಡಂಥ ಚಿತ್ರ. ಇದು ಮಲಯಾಳಂ ಚಿತ್ರ. ಆ್ಯಕ್ಚುಲಿ ನಾನು ತುಂಬ ಮಲಯಾಳಂ ಪಿಕ್ಚರ್ನ ನೋಡಲ್ಲ. ಕನ್ನಡದಲ್ಲಿ ಡಬ್ಬ ಆದರೆ ನೋಡ್ತೀನಿ. ಬಟ್ ಏನು ಮಾಡೋಕ್ಕೆ ಬರಲ್ಲ, ಕನ್ನಡದಲ್ಲಿ ಸಿನಿಮಾ ತುಂಬ ಅವೈಲೇಬಲ್ ಇರಲಿಲ್ಲ. ಮಲಯಾಳಂ ಭಾಷೆಯಲ್ಲೇ ಇವತ್ತು ನೋಡಿದ್ದಾಯಿತು. ಸಿನಿಮಾ ಹೇಗಿದೆ, ಚೆನ್ನಾಗಿದೆಯಾ ಇಲ್ವಾ, ನನಗಿಷ್ಟ ಆಯಿತಾ, ಪೂರ್ತಿ ರಿವ್ಯೂ ನೋಡಿ ತಿಳ್ಕೊಳ್ಳಿ. ಇದರ ಮೊದಲೇ ಪ್ಲಾಟ್ ಬಂದು ಇದು ಸೂಪರ್ ವುಮನ್ನ ಕತೆ. ಅಂದರೆ ಸೂಪರ್ ನಾವು ಬ್ಯಾಟ್ಮ್ಯಾನ್ ಆ ಥರ ರೀತಿ ಈ ಸಿನಿಮಾ ಒಂದು ಸೂಪರ್ ಪವರ್ ಇರುವಂಥ ವುಮೆನ್ನ ಒಂದು ಕತೆ. ಸೊ ಆ ಪವರ್ ಹೇಗೆ ಸಿಕ್ತು, ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದೇ ನೀವು ಸಿನಿಮಾದಲ್ಲಿ ಹೋಗಿ ನೋಡಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇಲ್ಲಿನ ಫಸ್ಟ್ ಹಾಫ್ ಅಂತೀನಿ. ಫಸ್ಟ್ ಹಾಫ್ ಸಖತ್ತಾಗಿ ಹೋಗುತ್ತೆ. ಒಂದು ಕ್ರಿಸ್ಪ್ ಆಗಿರೋ ಫಸ್ಟ್ ಹಾಫ್ನ ಇಟ್ಟಿದ್ದಾರೆ. ಸಖತ್ ಎಂಗೇಜಿಂಗ್ ಆಗಿ ಕ್ಯಾರೆಕ್ಟರ್ಸ್ನ ಬರ್ಕೊಂಡಿದ್ದಾರೆ. ಆ್ಯಂಡ್ ಅವು ಎಲ್ಲ ಸಖತ್ ಇಂಟೆನ್ಸ್ ಆಗಿರೋ ಕ್ಯಾರೆಕ್ಟರ್ಸ್ ಇರೋದ್ರಿಂದ ನಮಗೆ ಒಳ್ಳೆ ಫೀಲ್ ಬರುತ್ತೆ. ಒಂಥರ ಆ ಲೈಟಿಂಗಿಂದ ಆಗಿರ್ಬೋದು, ಆ ಕಲರ್ ಗ್ರೇಡಿಂಗಿಂದ ಆಗಿರ್ಬೋದು, ಒಂಥರ ಹಾಲಿವುಡ್ ಲೈಕ್ ಫಿಲ್ಮ್ ಥರ ನೋಡೋಂಗಾಯಿತು. ಇನ್ನು ಈ ಫಸ್ಟ್ ಹಾಫ್ ಕತೆ ಕೂಡ ತುಂಬ ಚೆನ್ನಾಗಿದೆ. ಬರ್ಕೊಂಡಂಥ ಲೈನು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಕತೆ ಕೂಡ ಹೋಗೋದು ಇಂಟ್ರೆಸ್ಟಿಂಗ್ ಆಗಿ ಆ್ಯಂಡ್ ಒಳ್ಳೆ ವರ್ಕ್ ಆಯಿತು ಕೂಡ ನನಗೆ ಫಸ್ಟ್. ಇನ್ನು ಕತೆಗಂತ ಬರ್ಕೊಂಡಂಥ ಕೆಲವೊಂದು ಎಲಿಮೆಂಟ್ಸು ಅವು ಕೂಡ ವರ್ಕ್ ಆದವು. ಹಾಗೆ ಸಿಚುವೇಶ್ನಲ್ ಕಾಮಿಡಿ ಚೆನ್ನಾಗಿದ್ವು ಆ್ಯಂಡ್ ತುಂಬಾ ವರ್ಕ್ ಆದವು ಕೂಡ. ಇನ್ನು ಇಲ್ಲಿನ ಆ್ಯಕ್ಟಿಂಗ್, ಪ್ರಿಯದರ್ಶಿನಿ ಅವರು ಕೂಡ ಸಖತ್ ಇಂಟೆನ್ಸ್ ಆಗಿ ಕಾಣ್ತಾರೆ. ಆ ಪಾತ್ರಕ್ಕೆ ಏನು ಬೇಕು ಸಖತ್ತಾಗಿ ಮಾಡಿದ್ದಾರೆ. ಒಂದಂತೂ ಸೀನ್ ಇದೆ, ಅದು ತುಂಬ ವೈರಲ್ ಆಗುತ್ತೆ. ಸೊ ಸಿನಿಮಾದಲ್ಲೇ ನೋಡೋರಿದ್ದರೆ ಹೋಗಿ ನೋಡಿ. ಸಖತ್ತಾಗಿ ಕ್ರೇಜಿಯಾಗಿ ಬರ್ಕೊಂಡಿರೋ ಸೀನ್ ಅದು, ನನಗಂತೂ ಇಷ್ಟ ಆಯಿತು. ಸೊ ಟ್ರೆಂಡ್ ಕೂಡ ಆಗ್ಬೋದು. ಇನ್ನು ಇಲ್ಲಿ ನೆಸ್ಲನ್ ಅವರು ಕೊಟ್ಟಂಥ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆ ಪಾತ್ರಕ್ಕೆ ಕೂಡ ಆ ಪಾತ್ರದಿಂದನೇ ಕೂಡ ಕೆಲವೊಂದು ಕಾಮಿಡಿ ಹುಟ್ಟಿದೆ. ಆ್ಯಂಡ್ ಅದೇ ಥರ ಪ್ರೇಮಲು ಥರ ಇದ್ದಂತೆಯೇ ಇಲ್ಲಿ ಕೂಡ ಕಾಣ್ತಾರೆ. ಸೊ ಚೆನ್ನಾಗಿತ್ತು ಅವರು ಕೂಡ. ಇಲ್ಲಿನ ಸಿನಿಮಾಟೋಗ್ರಫಿ ಅಂತೂ ಸಖತ್ತಾಗಿತ್ತು. ಒಂದೊಳ್ಳೆ ಹಾಲಿವುಡ್ ಫಿಲ್ಮ್ ಥರ ಕಾಣ್ತಾ ಇತ್ತು. ಹಾಗೆ ಮ್ಯೂಸಿಕ್ ಜೇಕ್ಸ್ ಬಿಜಯ್ ಅವರು ಸಖತ್ತಾಗಿ ಕೊಡ್ತಾರೆ. ಅವರು ನನಗಂತೂ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ. ಕೆಲವೊಂದು ಮ್ಯೂಸಿಕ್ಕು ಸಖತ್ತಾಗಿ ವರ್ಕ್ ಆದವು ಆ್ಯಂಡ್ ಚೆನ್ನಾಗಿತ್ತು ಕೂಡ. ಹಾಗೆ ಪ್ರೊಡಕ್ಷನ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ, ಟಾಪ್ ನಾಚ್. ಇಲ್ಲಿ ನೆಗೆಟಿವ್ಸ್ ಕಡೆ ಹೋಗೋದಾದರೆ ಅದು ಇದೆಲ್ಲ ಸೆಕೆಂಡ್ ಹಾಫ್ ಅಂತೀನಿ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ, ಬಟ್ ಅಷ್ಟು ಇಂಟೆನ್ಸಾಗಿ ಹೋಗಲ್ಲ. ನಾರ್ಮಲ್ ಸ್ಟೋರಿ ಹೋಗ್ತಾ ಇರುತ್ತೆ, ಅದೇ ಥರ ಹೋಗ್ತಾ ಇರುತ್ತೆ. ಇನ್ನೊಂದು ಒಂದೇ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಿ ಅದನ್ನೇ ಚೆನ್ನಾಗಿ ಬರೆದು ಎಂಡ್ ಮಾಡಿದರೆ ಚೆನ್ನಾಗಿರೋದು. ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ ಕನೆಕ್ಟ್ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಕನೆಕ್ಟ್ ಕೂಡ ಸಮ್ ಪೀಪಲ್ಸಿಗೆ ಆಗಲ್ಲ ಅದು. ಸೊ ಅದರಿಂದ ಏನಾಗುತ್ತೆ, ಕತೆ ತುಂಬಾ ಫ್ಲೋ ಆಗಿ ನಿಂತೋಗುತ್ತೆ ಅಲ್ಲೇ. ಸೊ ಅದೇ ಕೂಡ ಈ ಸಿನಿಮಾದಲ್ಲಿ ಆಗಿದೆ. ಇನ್ನೂ ಸ್ವಲ್ಪ ಬೆಟರಾಗಿ ಮಾಡಿದರೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತಿತ್ತು ಈ ಸಿನಿಮಾ. ಸೊ ಸಿಂಪಲಾಗಿ ಹೇಳೋದಾದರೆ ಈ ಸಿನಿಮಾ ಗುಡ್ ವಾಚೇ ಅಂತೀನಿ ನಾನು. ಒಂದೊಳ್ಳೆ ಟೆಕ್ನಿಕಲ್ ಟೀಮ್ನ, ಒಂದೊಳ್ಳೆ ಸಿನಿಮಾಟೋಗ್ರಫಿನ, ಒಂದೊಳ್ಳೆ ಮ್ಯೂಸಿಕ್, ಹಾಗೆ ಇಂಟೆನ್ಸ್ ಆಗಿರೋ ಕ್ಯಾರೆಕ್ಟರ್ಸ್ನ, ಒಳ್ಳೆ ಸೂಪರ್ ಆಗಿರೋ ಸ್ಟೋರಿನ ನೀವು ನೋಡಬೇಕಂತಿದ್ರೆ ಈಸ್ ರಿಯಲಿ ಗುಡ್ ವಾಚ್, ಮಸ್ಟ್ ವಾಚ್ ಅಂತೀನಿ ನಾನು. ನನಗೆ ತುಂಬಾ ಇಷ್ಟ ಈ ಸೂಪರ್ ಮೂವೀಸ್ಗಳನ್ನ ನಾನು ತುಂಬ ನೋಡ್ತೀನಿ. ಸೊ ಈ ಮೂವಿ ನನಗೆ ಸಖತ್ ವರ್ಕ್ ಆಯಿತು. ಆ್ಯಂಡ್ ಎಲ್ಲರೂ ಕೂಡ ನೋಡ್ಬೋದಾದಂಥ ಮೂವಿ. ಸೊ ನೀವು ಕೂಡ ಹೋಗಿ ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ರಿವ್ಯೂ. ಸೊ ಮುಂದಿನ ರಿವ್ಯೂ ಜೊತೆ ಬರ್ತೀನಿ. ಪ್ಲೀಸ್ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಆದರೂ ಕೂಡ ನಾನು ವೀಡಿಯೋಸ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಯಾರು ಸಪೋರ್ಟ್ ಮಾಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು. ಹಾಗೇ ಥರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ವಲ್ಪ ಕಂಟೆಂಟ್ ಜಾಸ್ತಿ ಕೊಡೋಣ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.